ಹಲೋ ಫ್ರೆಂಡ್ಸ್, ಇವತ್ತು ನಾನು ಮುಲ್ಲಂಗಿ ಪಲ್ಯ ಡಿಫ್ರೆಂಟಾದ ಮುಲ್ಲಂಗಿ ಪಲ್ಯ ಮಾಡಿದ್ದೀನಿ. ಇದು ತುಂಬಾ ಇಷ್ಟ, ಯಾರಿಗೆಲ್ಲ ಮುಲ್ಲಂಗಿ ಇಷ್ಟ ಇಲ್ಲದವರು ಕೂಡ ತಿಂತಾರೆ. ಇದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ. ಮೊದಲಿಗೆ ಮುಲ್ಲಂಗಿ ಚೆನ್ನಾಗಿ ತೊಳ್ಕೊಂಡು ಮೇಲಿನ ಸಿಪ್ಪೆ ತೆಗೆದು ಈ ಥರ ತುರ್ಕೋಬೇಕು. ಕೊಬ್ಬರಿ ಗೀರೋದ್ರಲ್ಲಿಂದ ಗೀರ್ಕೊಂಡು ಇಡಬೇಕು. ಇದನ್ನು ಈಗ ನೋಡಿ ಈ ಥರ ಇದರಲ್ಲಿರುವಂಥ ನೀರಿನ ಅಂಶನ ಹಿಂಡಿಕೊಂಡು ತೆಕ್ಕೋಬೇಕು. ಈಗ ಹಿಂಡಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಮಾಡಿ ನೋಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾರಿಗೆಲ್ಲ ಇಷ್ಟ ಇಲ್ಲದವರು ಕೂಡ ಮುಲ್ಲಂಗಿನ ತಿಂತಾರೆ. ಅನ್ನದಲ್ಲಿ ಕೂಡ ತಿನ್ಬೋದು ಈ ಥರ ಮಾಡಿದ ಮುಲ್ಲಂಗಿನ. ಒಂದು ಸಾರಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಿಮಗೆ ಅನಿಸಲ್ಲ ಇದು ಮುಲ್ಲಂಗಿ ಮಾಡಿದ್ದೀವಿ ಅಂತ. ನೋಡಿ ಫ್ರೆಂಡ್ಸ್, ಯಾರಿಗೆಲ್ಲ ಮೂಲವ್ಯಾಧಿ ಅದರ ಪ್ರಾಬ್ಲಮ್ ಇರುತ್ತೋ ಅಂಥವರು ಇದನ್ನು ತಿಂದರೆ ತುಂಬಾ ಒಳ್ಳೆಯದು ಮುಲ್ಲಂಗಿ ಪಲ್ಯ. ಈಗ ಒಂದು ಪ್ಯಾನ್ನಲ್ಲಿ ಹುರ್ಕೊತೀನಿ, ಹಾಕ್ಕೊಂಡು ಕೆಂಪಗಾಗೋವರೆಗೂ ಹುರ್ಕೋಬೇಕು. ಫ್ರೆಂಡ್ಸ್, ನಾನು ಖುದ್ದಾಗಿ ಇದನ್ನು ತಿಂದುಬಿಟ್ಟು ಚೆನ್ನಾಗಿದ್ದರೆ ಮಾತ್ರ ನಾನು ವಿಡಿಯೋದಲ್ಲಿ ಹಾಕ್ತೀನಿ. ತುಂಬಾ ರುಚಿಯಾಗಿತ್ತು. ನನ್ನ ಮಗ ಕೂಡ ತುಂಬಾ ಇಷ್ಟಪಟ್ಟು ತಿಂದ ಈ ಪಲ್ಯನ. ಮಕ್ಕಳು ಕೂಡ ಗೊತ್ತಾಗಲ್ಲ ಇದು ಮುಲ್ಲಂಗಿ ಪಲ್ಯ ಅಂತ, ಆ ಥರ ಟೇಸ್ಟ್ ಇರುತ್ತೆ. ಈಗ ಪಲ್ಯ ಕೂಡ ಹುರ್ಕೋಬೇಕು. ಚೆನ್ನಾಗಿ ತೊಳೆದುಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಪಲ್ಯ ಕೂಡ ತುಂಬಾ ಪೌಷ್ಟಿಕಾರ ಇರ್ತದೆ. ಅದರ ಎಲೆ ಇದನ್ನು ಕೂಡ ಈ ಥರ ಬಾಡಿಸ್ಕೋಬೇಕು. ಇದರಲ್ಲಿ ನಾನು ಜಾಸ್ತಿ ಆಯಿಲ್ ಹಾಕಲ್ಲ, ಏನೋ ಹಾಗೇ ಹುರ್ಕೊಂಡಿದ್ದೀನಿ. ಆಯಿಲು ಹಾಕ್ಬಾರ್ದು, ಎಣ್ಣೆ ಹಂಗೇ ಹುರ್ಕೋಬೇಕು. ಈ ಥರ ನೋಡಿ, ಈಗ ತೆಗೆದುಬಿಡ್ತಾ ಇದ್ದೀನಿ. ಒಂದು ಬೌಲ್ನಲ್ಲಿ ಎಣ್ಣೆ ಕಾಯಕ್ಕಿಟ್ಟೀನಿ. ಇದಕ್ಕೆ ನಾನು ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಒಂದು ಬಟ್ಲು ಉಳ್ಳಾಗಡ್ಡೆ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ, ತುಂಬಾ ಟೇಸ್ಟಾಗಿರುತ್ತೆ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ನನ್ನ ಯಾವುದೇ ಅಡುಗೆ ವಿಡಿಯೋ ಇರುತ್ತವಲ್ಲ, ಅವು ನಾನು ಖುದ್ದಾಗಿ ಟೇಸ್ಟ್ ಮಾಡಿದ ಮೇಲೇ ನಾನು ಅದನ್ನು ಎಲ್ಲರೂ ವಿಡಿಯೋದಲ್ಲಿ ಮೊಬೈಲ್ನಲ್ಲಿ ಹಾಕ್ತೀನಿ. ಯಾಕಂದರೆ ಅದು ಚೆನ್ನಾಗಿರ್ಬೇಕು. ನೋಡಿದವರು ಕೂಡ ಮಾಡಿಕೊಂಡು ತಿನ್ನೋ ಹಾಗೆ ಇರಬೇಕದು. ಮೊದಲಿಗೆ ನಾವು ತಿಂದುಬಿಟ್ಟೇ ಆಮೇಲೆ ನಾನು ವಿಡಿಯೋದಲ್ಲಿ ಹಾಕ್ತೀನಿ ಅದನ್ನು, ಚೆನ್ನಾಗಿದ್ದರೆ ಮಾತ್ರ. ಈಗ ಅರಿಶಿಣ ಪುಡಿ ಹಾಕಿದ್ದೀನಿ. ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮಗೆ ಫಸ್ಟ್ ಏನೇ ನನ್ನ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ. ಈಗ ಉಪ್ಪು ಹಾಕಿದ್ದೀನಿ. ನಾ ಯಾವುದೇ ವಿಡಿಯೋ ಬಿಡಲಿ ಫಸ್ಟಿಗೆ ನಿಮಗೆ ಮೆಸೇಜ್ ಮೂಲಕ ಬಂದ್ಬಿಡುತ್ತೆ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಹುರ್ಕೊಂಡಿರೋಂಥ ಮುಲ್ಲಂಗಿ ಮತ್ತು ಅದರದ್ದು ಸೊಪ್ಪು ಹಾಕ್ತಾಯಿದ್ದೀನಿ.
ನೋಡಿ ಈ ಥರ ಒಂದು ಸಾರಿ ಮಾಡಿ. ಇದು ತುಂಬಾ ಔಷಧಕಾರಿ. ಮುಲ್ಲಂಗಿ ಅಂದರೆ ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ. ಇದು ನೋಡಿ ಈಗ ಕಲಿಸ್ಕೋಬೇಕು. ಜಾಸ್ತಿ ಅಂದರೆ ಮುಲ್ಲಂಗಿನ ಯಾರೂ ಇಷ್ಟಪಡಲ್ಲ, ಯಾಕಂದರೆ ಅದು ರುಚಿಯಾಗಿರಲ್ಲ ಯಾವ ಥರ ಮಾಡಿದ್ರೂ. ಆದರೆ ನೀವು ಈ ಥರ ಮಾಡಿ ನೋಡಿ, ತುಂಬಾ ರುಚಿಯಾಗಿದೆ. ಇದನ್ನು ಚಪಾತಿಯಲ್ಲಿ, ರೊಟ್ಟಿ, ಅನ್ನದಲ್ಲಿ ಕೂಡ ಉಣ್ಬೋದು, ಅಷ್ಟು ರುಚಿಯಾಗಿದೆ. ನೋಡಿ ಈ ಥರ ಚೆನ್ನಾಗಿ ಎಣ್ಣೆ ಬಿಡೋ ಥರ ಹುರ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಈಗ ರೆಡಿ ಆಯಿತು ನೋಡಿ. ನಾನು ಲಾಸ್ಟಿಗೆ ಒಂದು ಅರ್ಧ ನಿಂಬೆಹಣ್ಣು ಈ ರಸನ ಹಿಂಡಿದ್ದೀನಿ. ಕೆಳಗೆ ತೆಗೆದ ಮೇಲೇ ಹಿಂಡಿ ಕಲಸಿಟ್ಟಿದ್ದೀನಿ. ನೋಡಿ ಯಾವ ಥರ ಆಗಿದೆ ಅಂತ. ಇದರಲ್ಲಿಂದ